ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಮೇಶ್ ಕೆಕೆ. ದೇವನಹಳ್ಳಿಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಘಟಕದ ಉದ್ಘಾಟನೆ, ಪದಗ್ರಹಣ ಸಮಾರಂಭ ಯಶಸ್ವಿ. ದೇವನಹಳ್ಳಿ ಏಪ್ರಿಲ್ 19 ದೇವನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ದೇವನಹಳ್ಳಿ ಘಟಕದ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಸಂತೋಷ್ ಕೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಭರತನಾಟ್ಯ ನೃತ್ಯ ಪ್ರದರ್ಶನ ಎಲ್ಲರ ಮನಸೆಳೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂತೋಷ್ ಕೆ ಅವರು, ಇಂದಿನ ಸಮಾಜದಲ್ಲಿ ಬಾಲ್ಯ ವಿವಾಹ ಹಾಗೂ ಬಾಲ ಕಾರ್ಮಿಕ ಪದ್ಧತಿಗಳು ಹೆಚ್ಚುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಎಂದು ಹೇಳಿದರು. ಇಂತಹ ಸಾಮಾಜಿಕ ಅನ್ಯಾಯಗಳನ್ನು ತಡೆಯಲು ಸಮಿತಿಯು ವಿವಿಧ ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮಕ್ಕಳ ಹಾಗೂ ಮಹಿಳೆಯರ ರಕ್ಷಣೆಗೆ ಬದ್ಧವಾಗಿದೆ ಎಂದು ತಿಳಿಸಿದರು. 4 ಸದಸ್ಯರಿಂದ ಆರಂಭವಾದ ಈ ಸಂಸ್ಥೆ ಇಂದು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಕರ್ನಾಟಕದಲ್ಲೇ 500ಕ್ಕೂ ಹೆಚ್ಚು ಪದಾಧಿಕಾರಿಗಳು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು. ನಂತರ ಸಮಿತಿಯ ಕಾನೂನು ಸಲಹೆಗಾರ ವೆಂಕಟೇಶ್ ಅವರು ಕಾನೂನು ಜಾಗೃತಿ ಕುರಿತು ಮಾಹಿತಿ ನೀಡಿದರು. ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಎನ್ ಅವರು ಮಾತನಾಡಿ, ಮಕ್ಕಳ ಹಾಗೂ ಮಹಿಳೆಯರ ಸಮಸ್ಯೆಗಳ ಪರಿಹಾರಕ್ಕಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಒನ್ ಸ್ಟಾಪ್ ಸೆಂಟರ್ ಸೇವೆಗಳ ಮಹತ್ವವನ್ನು ವಿವರಿಸಿದರು. ಮಕ್ಕಳಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಉಚಿತ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡುವಂತೆ ಸಾರ್ವಜನಿಕರಿಗೆ ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಪ್ರಸಾದ್ ಕುಮಾರ್, ಸಂಘಟನಾ ಕಾರ್ಯದರ್ಶಿ ರಘುನಂದನ್ ಟಿಆರ್, ಕಾರ್ಯದರ್ಶಿ ರಿಹಂ ಪಾಷಾ, ಕಾನೂನು ಸಲಹೆಗಾರ ವೆಂಕಟೇಶ್, ತುಮಕೂರು ಜಿಲ್ಲಾಧ್ಯಕ್ಷ ಶೇಖ್ ಮಹಮ್ಮದ್ ಸೇರಿದಂತೆ ದೇವನಹಳ್ಳಿ ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಂತ್ಯದಲ್ಲಿ ದೇವನಹಳ್ಳಿ ತಾಲೂಕು ಪದಾಧಿಕಾರಿಗಳಿಗೆ ರಾಷ್ಟ್ರೀಯ ಅಧ್ಯಕ್ಷ ಸಂತೋಷ್ ಕೆ ಅವರು ಪದಗ್ರಹಣ ನೆರವೇರಿಸಿದರು. ಬಳಿಕ ಭಾಗವಹಿಸಿದ ಎಲ್ಲರಿಗೂ ಗೌರವ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮವನ್ನು ಸಮಾರೋಪಗೊಳಿಸಲಾಯಿತು. ಉಲ್ಲಂಘನೆಯನ್ನ ತಡೆಯುವಂತ ನಿಟ್ಟಿನಲ್ಲಿ ಅಥವಾ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಸಮಾಜದ ಸವಲತ್ತುಗಳಾಗಿ ಎಲ್ಲವೂ ಸಹ ಸಿಗಬೇಕಂತ ಹೇಳಿ ನಮ್ಮ ಮಾನವ ಹಕ್ಕುಗಳು ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ 2022 ಇಸ್ವಿಯಲ್ಲಿ ಅಧಿಕೃತವಾಗಿ ನೋಂದಣಿಯಾದಂತಹ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಕೇವಲ 4 ನಾವು ಆರ್ಡರ್ ಕ್ಯಾಟಗರಿ ಹೋಗ್ಬೇಕು, 1, 2, 3, 4 ಕೂಡ ಕೊನೆ ಪಕ್ಷ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಆ ಥರ ಮಾಡಿಕೊಂಡು ನಮ್ಮ ಸರ್ವಿಸ್ನ ಮಾಡಬೇಕು. ಮತ್ತು ನಾನು ನೋಡಿದಂಗೆ ಎಷ್ಟೋ ಸಾರಿ ಈ ಇನ್ಫಾರ್ಮೇಷನ್ ಆ್ಯಕ್ಟು ಮತ್ತು ಈ ಥರದ್ದು ಎಲ್ಲ ಕೆಲವರು ಎಲ್ಲ ಒಂದು 10-20% ಎಲ್ಲರೂ ಅಂತ ಹೇಳಲ್ಲ, ನಾನು ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೆ. ಕೆಲವು ದುರುಪಯೋಗ ಮಾಡ್ಕೊಳ್ಳೋದು, ಕಾಡೇ ತಗೊಂಡು ಯಾವಾಗಲೂ ಓಡಾಡೋದಲ್ಲ. ನಿಮ್ಮ ಕೆಲಸ ನೀವು ಮಾಡಿ. ನಾನು ಮೊದಲು ಒಂದು ಸಾರಿ 88 ಒಂದು ಇಂಟ್ರ್ಯೂ ಹೋದಾಗ ನಾನು ಕೇಳಿದ್ರು, ನಾನು ಪ್ರೆಸ್ಸಿಗೆ ಹೋದಾಗ, ನೀವು ಯಾತಕ್ಕೋಸ್ಕರ ಇದಕ್ಕೆ ಬರ್ತಾ ಇದ್ದೀರಾ? ನಾನೆಲ್ಲ ಸರ್ವಿಸ್ ಮಾಡೋಕ್ಕೆ ಏನು ಮಾಡ್ತೀರಾ ಅಂತ ಕೇಳ್ಬೋದು. ನಾವು ಯಾವುದೇ ಸರ್ವಿಸ್ ಫೀಲ್ಡಿಗೆ ಹೋದಾಗ ನಮ್ಮ ಫ್ಯಾಮಿಲಿ ಅಥವಾ ನಮ್ಗಿದನ್ನು ನಾವು ನೋಡಬೇಕು. ಒಂದು ಸ್ವಲ್ಪ ನಾವು ಇದನ್ನೇ ಪೂರ್ಣ ಪ್ರಮಾಣದಲ್ಲಿ ಬಂದಾಗ ನಮ್ಗೆ ಆದಾಯ ಇದ್ದಾಗ ಏನಾಗ್ತೀವಿ, ಆಟೋಮೆಟಿಕ್ಕಾಗಿ ನಾವು ಮಾಹಿತಿಯನ್ನು ವಂಚಿತರಾಗ್ತೀವಿ. ಇವತ್ತು ನಮ್ಮ ಮಹಿಳಾ ಘಟಕ ಇದೆ, ಮಹಿಳಾ ಘಟಕದವರು ಅವ್ರು ಏನು ಸಮಸ್ಯೆ ಆಗ್ತದೆ, ಯಾರೋ ಒಂದು ಅಲ್ಲೇ ಆಗ್ತದೆ, ಅವರೆಲ್ಲಿ ಪರಿಹಾರ ಪಡ್ಕೊಳ್ಬೇಕು? ಮಾಹಿತಿ ಇರಲ್ಲ. ಆವಾಗ ನೀವು ಆ ಮಾಹಿತಿಯನ್ನು ಫಸ್ಟು ಪಡ್ಕೊಳ್ಬೇಕು. ನಾವು ಎಲ್ಲಿ ಪರಿಹಾರ ಸಿಗ್ತದೆ, ಯಾವ ಇಲಾಖೆಗೆ ಹೋಗಬೇಕು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಮೇಶ್ ಕುಮಾರ್ ಸರ್ ಅವರು ಸಹ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ದೇವನಹಳ್ಳಿ ಘಟಕದಿಂದ ಸನ್ಮಾನವನ್ನು ನಡೆಸಿಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳ